ಬೆಂಗಳೂರು ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇರೋದ್ಯಾರು ಗೊತ್ತಾ? ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಟ್ವಿಸ್ಟ್. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇರೋದ್ಯಾರು? ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಿದ್ದು ಯಾರು ಗೊತ್ತಾ? ಮಾಸ್ಟರ್ ಮೈಂಡ್ ಯಾರು? ಕಿಂಗ್ ಪಿನ್ ಯಾರು? ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಅಶ್ವವೇಗ ನ್ಯೂಸ್ನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯ ಕಂಪ್ಲೀಟ್ ಮಾಹಿತಿ. ಬೆಂಗಳೂರು ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇರೋದ್ಯಾರು ಗೊತ್ತಾದ್ರೆ ಶಾಕ್ ಆಗುತ್ತೆ ನಿಮಗೆ. ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ದಿದ್ದು ಯಾರು, ಅಲ್ಲಿ ಕಿಂಗ್ ಪಿನ್ ಯಾರು, ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾದ್ರೆ ನಿಜಕ್ಕೂ ಬಿಗ್ ಶಾಕ್. ಇದು ಅಶ್ವವೇಗ ನ್ಯೂಸ್ನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯ ಕಂಪ್ಲೀಟ್ ಮಾಹಿತಿ. ಬೆಂಗಳೂರು ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಅಡಗಿದೆ ಹಲವರ ಕೈವಾಡ. ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ದಿದ್ದು ಯಾರಂತ ಗೊತ್ತಾದ್ರೆ ಶಾಕ್ ಆಗುತ್ತೆ ನಿಮಗೆ. ಮಾಸ್ಟರ್ ಮೈಂಡ್, ಕಿಂಗ್ ಪಿನ್ಗಳು ಯಾರು ಅಲ್ಲಿ ಅನ್ನೋದು ಗೊತ್ತಾದ್ರೆ ಶಾಕ್ ಆಗುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬೆಂಗಳೂರಲ್ಲಿ ನಡೆದಂತಹ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇರೋದ್ಯಾರು ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ದಂಗಾಗ್ತೀರಾ. ಫ್ಯಾಕ್ಟರಿ ನಡೆಸ್ತಾ ಇದ್ದಿದ್ದು ಯಾರು, ಅಲ್ಲಿ ಮಾಸ್ಟರ್ ಮೈಂಡ್ಗಳು ಯಾರು, ಅಲ್ಲಿ ಕಿಂಗ್ ಪಿನ್ಗಳು ಯಾರು ಅನ್ನೋದು ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗುವಂಥ ವಿಷಯ ಇದು. ಅಶ್ವವೇಗ ನ್ಯೂಸ್ನಲ್ಲಿ ಇದೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಕೊಡೋಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಬೆಂಗಳೂರಲ್ಲಿ ನಡೆದಂಥ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣ ಕರ್ನಾಟಕದ ಪೊಲೀಸರಿಗೆ ಒಂದು ರೀತಿಯಾಗಿ ಮುಜುಗರ ತರುವಂಥದ್ದು. ಯಾಕಂದರೆ ಇದನ್ನು ಮಹಾರಾಷ್ಟ್ರ ಪೊಲೀಸರು ಅಲ್ಲಿ ಈ ಪ್ರಕರಣವನ್ನು ಹೊರಗೆ ತಗೊಂಡು ಬರ್ತಾರೆ. ಅಲ್ಲಿ ಮಾಡಿದಂಥವ್ರು ಯಾರು, ಅಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟ್ರಿಗಳು ಸೀಸ್ ಆಗಬೇಕು ಅಂತ ಅಂದರೆ ಅಲ್ಲಿ ಮಹಾರಾಷ್ಟ್ರ ಪೊಲೀಸರು ಒಂದು ಮಹತ್ತರ ಕೆಲಸವನ್ನು ಮಾಡಿರ್ತಾರೆ. ಹೀಗಾಗಿ ಕರ್ನಾಟಕದ ಪೊಲೀಸರಿಗೂ ಒಂಚೂರು ಸುಳಿವು ಸಿಕ್ಕಿರಲಿಲ್ಲ ಈ ರೀತಿಯಾಗಿದೆಯಾ ಬೆಂಗಳೂರಲ್ಲಿ ಅನ್ನುವಂಥದ್ದು. ಹೀಗಿದ್ದಾಗ ಇದೊಂದು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದೆ. ಹೀಗಾಗಿ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಇದೀಗ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಹಾಗಾದ್ರೆ ಅಲ್ಲಿ ಇರೋದು ಯಾರು, ಅಲ್ಲಿ ಕಿಂಗ್ ಪಿನ್ಗಳು ಯಾರು, ಅಲ್ಲಿ ನಡೀತಾ ಇದ್ದಂಥ ಮಾಸ್ಟರ್ ಮೈಂಡ್ ಯಾರ್ದು, ಇದ್ರ ಬಗ್ಗೆ ಎಲ್ಲ ಅಶ್ವವೇಗ ನ್ಯೂಸ್ನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯ ಕುರಿತಾಗಿ ಒಂದು ಮಹತ್ತರ ಸುದ್ದಿಗಳನ್ನು ನಾವು ನಿಮಗೆ ತಿಳಿಸೋಕೆ ಹೋಗ್ತಾ ಇದ್ದೀವಿ ಇವತ್ತು. ಬೆಂಗಳೂರಲ್ಲಿ ನಡೆದಂಥ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಕುರಿತಂತೆ ಇಂದು 56,000 ಕೋಟಿ ಮೌಲ್ಯದ ಡ್ರಗ್ಸ್ ಅಲ್ಲಿನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇರೋದು ಯಾರು ಗೊತ್ತಾ? ಆ ಕೆಮಿಕಲ್ ಇಂಜಿನಿಯರ್ ಮಾಸ್ಟರ್ ಮೈಂಡ್ ಏನಂತ ಗೊತ್ತಾ ನಿಮಗೆ? ಇಂಜಿನಿಯರ್ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್, ಕಿಂಗ್ ಪಿನ್. ಕೊಲ್ಲಾಪುರ ಮೂಲದ ಪ್ರಶಾಂತ್ ಪಾಟೀಲ್ ಅರೆಸ್ಟ್ ಮಾಡಲಾಗಿತ್ತು. ಪ್ರಶಾಂತ್ಗೆ ರಾಜಸ್ಥಾನದ ಯೋಗಿರಾಜ್ ನಯನ್ ಸಾಥನ್ನ ಕೊಟ್ಟಿದ್ರು. ಡ್ರಗ್ಸ್ ಫ್ಯಾಕ್ಟರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದ ಯೋಗಿ ಮತ್ತು ನಯನ್. ಪ್ರಶಾಂತ್ ಹೇಳಿದ ಎಲ್ಲಾ ಕೆಮಿಕಲ್ ಅನ್ನ ಪೂರೈಸ್ತಾ ಇದ್ದಿದ್ದು ಯೋಗಿ ಮತ್ತೆ ನಯನ್. ಡ್ರಗ್ಸ್ ತಯಾರಿಕೆಗೆ ಬೇಕಾದ ಫಾರ್ಮುಲಾ ಕೊಡ್ತಿದ್ದ ಇಂಜಿನಿಯರ್ ಪ್ರಶಾಂತ್. ರಾಮ್ಲಾಲ್ ಬಿಷ್ಣೋಯ್ಗೆ ಡ್ರಗ್ಸ್ ಫಾರ್ಮುಲಾ ಕೊಡ್ತಿದ್ದಂತ ಪ್ರಶಾಂತ್ ಜನ ನಿಬಿಡ ಪ್ರದೇಶಗಳನ್ನೇ ಫ್ಯಾಕ್ಟರಿಗೆ ಹುಡುಕ್ತಾ ಇದ್ರು. ರಾಮ್ಲಾಲ್ ಅವಲಹಳ್ಳಿಯ ಯರ್ಯಪ್ಪನ ಹಳ್ಳಿಯಲ್ಲಿ ನಡೆದಿರುವಂಥದ್ದು. ಅಲ್ಲಿಂದ ಬೇರೆ ಬೇರೆ ಕಡೆಗೆ ಪೂರೈಕೆ ಮಾಡ್ತಿದ್ದಂಥ ಆರೋಪಿ ಅಬ್ದುಲ್. ಅಶ್ವವೇಗ ನ್ಯೂಸ್ನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯ ಕಂಪ್ಲೀಟ್ ಮಾಹಿತಿ. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇರೋದು ಯಾರು ಅಂತ ನಿಮಗೆ ಗೊತ್ತಾದ್ರೆ ನಿಜವಾಗ್ಲೂ ದಂಗಾಗ್ತೀರಾ. ಕೆಮಿಕಲ್ ಇಂಜಿನಿಯರ್ ಮಾಸ್ಟರ್ ಮೈಂಡ್ ಇದು. ಇಂಜಿನಿಯರ್ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಇದರ ಕಿಂಗ್ ಪಿನ್. ಕೊಲ್ಲಾಪುರ ಮೂಲದ ಪ್ರಶಾಂತ್ ಪಾಟೀಲ್ ಅರೆಸ್ಟ್ ಆಗಿದ. ಪ್ರಶಾಂತ್ಗೆ ರಾಜಸ್ಥಾನದ ಯೋಗಿರಾಜ್ ನಯನ್ ಸಾಥನ್ನ ಕೊಟ್ಟಿದ್ರು. ಡ್ರಗ್ಸ್ ಫ್ಯಾಕ್ಟರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ರು ಇವರು. ಒಂದು ಬೆಂಗಳೂರಲ್ಲಿ ನಡೆದಂತ 3 ಡ್ರಗ್ಸ್ ಫ್ಯಾಕ್ಟರಿಗಳು ಏನ್ ಸೀಸ್ ಆಗಿತ್ತೋ, ಮಹಾರಾಷ್ಟ್ರ ಪೊಲೀಸರು ಇದನ್ನ ಏನ್ ತನಿಖೆ ಮಾಡಿದ್ರು, ಅದಾದ ಬಳಿಕ ಇದು ರಾಜಕೀಯದಲ್ಲಿ ಹೆಚ್ಚಾಗಿ ಚರ್ಚೆಗೆ ಮುನ್ನೆಲೆಗೆ ಆಗಿತ್ತು. ಹೀಗಾಗಿ ಇದರ ಹಿಂದೆ ಇರುವಂತ ಮೈಂಡ್ಗಳು ಯಾವ್ಯಾವು, ಇದ್ರ ಹಿಂದೆ ಇರುವಂತ ಕೈಗಳು ಯಾವುವು ಅನ್ನುವಂಥ ಒಂದು ತನಿಖೆಗೆ ಮುಂದಾಗಿತ್ತು ಸರ್ಕಾರ. ಸೊ ಹೀಗಾಗಿ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಬೆಂಗಳೂರಲ್ಲಿ ಏನು 3 ಡ್ರಗ್ಸ್ ಫ್ಯಾಕ್ಟರಿಗಳು ಸೀಸ್ ಆಗ್ತವೆ, ಇದರಲ್ಲಿ ಯಾರ್ಯಾರ ಕೈವಾಡಗಳಿತ್ತು ಅನ್ನುವಂಥದ್ದು ಈಗ ಲಭ್ಯವಾಗಿರುವಂಥದ್ದು. ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅರುಣ್?
ವನಿತಾ ಏನು ಬೆಂಗಳೂರಿನಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪ್ರಶಾಂತ್ ಪಾಟೀಲ್ ಯಾರಿದ್ದಾನೆ, ಈತ ಒಂದು ಬೆಳಗಾವಿ ಮೂಲದವನಾಗಿರುವ ವ್ಯಕ್ತಿಯಾಗಿರ್ತಾನೆ. ಜೊತೆಗೆ ಈತನೇ ಪ್ರಮುಖ ಕಿಂಗ್ ಪಿನ್ ಮತ್ತೆ ಮಾಸ್ಟರ್ ಮೈಂಡ್ ಅನ್ನೋದು ಇದೀಗ ಒಂದು ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ರಾಜಸ್ಥಾನದ ಮೂಲದ ಏನು ವ್ಯಕ್ತಿಯಾಗಿರುವಂತಹ ವೇಗಿರಾಜು ಮತ್ತೆ ನಯನ್ ಪವಾರ್ ಜೊತೆ ಸೇರ್ಕೊಂಡು ಈತ ಒಂದು ಡ್ರಗ್ಸ್ ಫ್ಯಾಕ್ಟರಿಯನ್ನ ತಯಾರು ಮಾಡ್ತಾ ಇದ್ದ. ಇಲ್ಲಿಂದ ತಯಾರು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ತಯಾರು ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಏನು ಮಹಾರಾಷ್ಟ್ರದ ಒಂದು ANTF ಏನೋ ಮೊನ್ನೆ ರೈಡ್ ಅನ್ನ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಜೊತೆಗೆ ಏನಂದ್ರೆ ಪ್ರಶಾಂತ್ ಪಾಟೀಲ್ ಏನಿರ್ತಾನೆ, ಈತ ಒಂದು ಕೇಳಿದಂತ ಕಚ್ಚಾ ವಸ್ತುಗಳನ್ನ ಇಬ್ಬರು ವ್ಯಕ್ತಿಗಳನ್ನು ಪೂರೈಕೆ ಮಾಡ್ತಾ ಇರ್ತಾರೆ. ಅಂದ್ರೆ ಡ್ರಗ್ಸ್ ಫ್ಯಾಕ್ಟರಿ ಡ್ರಗ್ಸ್ ತಯಾರು ಮಾಡಕ್ಕೆ ಏನೆಲ್ಲ ಕಚ್ಚಾ ವಸ್ತುಗಳು ಬೇಕು ಮತ್ತೆ ರಾ ಮೆಟೀರಿಯಲ್ಸ್ ಬೇಕು ಎಲ್ಲವನ್ನೂ ಪ್ರಶಾಂತ್ ಪಾಟೀಲ್ ಏನು ಕೇಳ್ತಾ ಇದ್ದ, ಅದರಂತೆ ಇಬ್ಬರು ವ್ಯಕ್ತಿಗಳು ಕೊಡ್ತಾ ಇದ್ರು ಅನ್ನೋದು ಪ್ರಮುಖವಾಗಿ ಗೊತ್ತಾಗಿರುವಂತದ್ದು. ರಾಸಾಯನಿಕಗಳಿಂದ ಯಾವ ರೀತಿ ಡ್ರಗ್ ತಯಾರು ಮಾಡಬೇಕು ಅನ್ನೋದನ್ನು ಮಾಹಿತಿ ಇವನು ಈತ ಪ್ರಶಾಂತ್ ಪಾಟೀಲ್ ಏನಿದ್ದಾನೆ, ಈತ ಒಂದು ಪ್ರಮುಖವಾಗಿ ಕೆಮಿಕಲ್ ಇಂಜಿನಿಯರ್ ವ್ಯಾಸಂಗ ಮಾಡಿದ ಅನ್ನೋದನ್ನು ಸಹ ಗೊತ್ತಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಸಹ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ 3 ಕಡೆ ಏನು ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆ ಆಗಿತ್ತು, ಅದೆಲ್ಲಾನು ಕಡೆ ಈತ ಒಂದು ಸಪ್ಲೈಯನ್ನ ಮಾಡ್ತಾ ಇದ್ದ. ಅದ್ರ ಜೊತೆಗೆ ಏನು ಯಾವ ರೀತಿ ಡ್ರಗ್ ಅನ್ನ ತಯಾರಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸಹ ಒಂದು ಪ್ರಮುಖವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದ. ಜೊತೆಗೆ ಈವೆಂಟ್ ಐಟಮ್ಗಳ ಗೋಡನ್ ಆಗಿ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಿಗೂ ಸಹ ಒಂದು ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತೀವಿ, ಸೊ ಅದಕ್ಕೆ ಬೇಕಾದಂತ ಎಲ್ಲಾ ವಸ್ತುಗಳನ್ನು ಸಹ ಅಲ್ಲಿ ಇಟ್ಕೊಂಡು ತಯಾರನ್ನ ಮಾಡ್ತಾ ಇದ್ರು. ಮತ್ತೆ ಪ್ರಮುಖವಾಗಿ ಈಗ ಏನು ಬಂಧಿತರಾಗಿದ್ದಾರೆ 4 ಏನಿದ್ದಾರೆ, ಪ್ರಶಾಂತ್ ಪಾಟೀಲ್ ಸೇರಿ ರಾಮ್ ವಿಷ್ಣು ಇರ್ಬೋದು ಮತ್ತೆ ಏನಿದ್ದಾರೆ. ಸೊ ಈತನಿಗೆ ಪ್ರಮುಖವಾಗಿ ಪ್ರಶಾಂತ್ ಒಂದು ಫಾರ್ಮುಲಾವನ್ನ ಕೊಡ್ತಾ ಇದ್ದ. ಅಂದ್ರೆ ಡ್ರಗ್ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದನ್ನ ಒಂದು ಕೆಮಿಕಲ್ ಆಗಿ ಫಾರ್ಮುಲಾವನ್ನ ಕೊಡ್ತಾ ಇದ್ದ. ಸೊ ಅದರ ಬೇಸಿಸ್ ಮೇಲೆ ಇತರ ಆರೋಪಿಗಳು ಡ್ರಗ್ ತಯಾರಿ ಮಾಡ್ತಾ ಇದ್ರು ಗೊತ್ತಾಗಿರುವಂತದ್ದು. ಸೊ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಯಾಕಂದ್ರೆ ಹೊಸ ವರ್ಷದ 2 ದಿನಗಳು ಬಾಕಿ ಇರೋ ನಿಟ್ಟಿನಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಿಗೂ ಸಹ ಈತ ಡ್ರಗ್ ಪೂರೈಕೆ ಮಾಡೋದಕ್ಕೆ ಅಷ್ಟು ಮೊತ್ತದ ಡ್ರಗ್ ಅನ್ನ ಸೀಸ್ ಮಾಡಿದ ಅನ್ನೋದು ಗೊತ್ತಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನೋ ಡಿಸೆಂಬರ್ 21ನೇ ತಾರೀಕು ಅಬ್ದುಲ್ ಕಾದಿರ್ ರಶೀದ್ ಅಂತ ಇದಾನೆ, ಆತನನ್ನ ಮಹಾರಾಷ್ಟ್ರದ ANTF ಅವರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಏನು ಇಲ್ಲಿ ಬೆಂಗಳೂರಿನ ಲಿಂಕ್ ಸಹ ಪತ್ತೆ ಆಗುವಂತದ್ದು. ಅದರ ಬೇಸಿಸ್ ಮೇಲೆ ಈಗ ANTF ಇರ್ಬೋದು ಮತ್ತೆ ಬೆಂಗಳೂರು ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜನಬೀಡ ಪ್ರದೇಶಗಳನ್ನೇ ಇವರು ಆಯ್ಕೆ ಮಾಡ್ಕೊಳ್ತಾ ಇದ್ದದ್ದಂತು. ಯಾಕಂದರೆ ಅಲ್ಲಿ ಏನು ಕಿಂಗ್ ಪಿನ್ಗಳಿದ್ದಾರೆ, ಈಗ ಇಂಜಿನಿಯರ್ ಮೈಂಡ್ಸ್ ಏನಿದೆಯಾ ಅಲ್ಲಿ ಇವರೆಲ್ಲರೂ ಕೂಡ ಜನಬೀಡ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಅಬ್ದುಲ್ ಅನ್ನೋವಂಥವನು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದ. ಇನ್ನು ಯೋಗಿ ನಯನ್ ಕಡೆಯಿಂದ ಇವರಿಗೆ ಕೆಮಿಕಲಲ್ಲಿ ಸಪ್ಲೈ ಆಗ್ತಾ ಇತ್ತು. ಸೊ ಈ ಎಲ್ಲ ಮಾಹಿತಿಯನ್ನು ಅಲ್ಲಿ ಪ್ರಶಾಂತ್ ಪಾಟೀಲ್ ಕೂಡ ಈ ಬಗ್ಗೆ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಲ್ಲಿ ನಡೆದಂತಹ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯದಲ್ಲಿ ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸುವ ಸುದ್ದಿ. 56 ಕೋಟಿಗೂ ಮೌಲ್ಯದ ಒಂದು ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಅದಾದ ಬಳಿಕ ಇಲ್ಲಿ ಹಲವಾರು ಮೈಂಡ್ಗಳು ಕೆಲಸ ಮಾಡ್ತಿದೆ, ಹಲವಾರು ಕೈಗಳ ಕೆಲಸ ಇಲ್ಲಿ ಇರುವಂಥದ್ದು. ಯಾಕಂದರೆ ಯಾವ ರೀತಿಯಾಗಿ ಜನಬೀಡ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಂಥ ಈ ಒಂದು ಗ್ಯಾಂಗ್ ಏನಿದೆ, ಇವರು ಹೊರಗಡೆಯಿಂದ ಯೋಗಿ ಮತ್ತು ನಯನ್ ಅಲ್ಲಿ ಅನ್ನುವಂಥ ಆರೋಪಿ ಅಲ್ಲಿ ಕೆಮಿಕಲನ್ನು ಅಲ್ಲಿ ಸಪ್ಲೈ ಮಾಡ್ತಾ ಇದ್ರು.